ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಸೂಪರಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ ತಂದಿದ್ದೀನಿ. ಗೈಸ್ ಏನಿಲ್ಲ, ಇವತ್ತು ಅಡುಗೆ ಮನೆಗೆ ನಾವು ಯಾವ ರೀತಿ ಕೆಲವೊಂದು ಟಿಪ್ಸ್ಗಳನ್ನು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ತೀರಾ ಹೆವಿಯಾಗೇನಲ್ಲ, ಕೆಲವೊಂದು ಆಲ್ಮೋಸ್ಟ್ ಗೊತ್ತಿರುತ್ತೆ, ಆದರೂ ಕೆಲವೊಂದು ಗೊತ್ತಿರಲ್ಲ ಅಂತ ಅಂದ್ಕೊಂಡು ಈ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ, ಮೊದಲನೇದಾಗಿ ಏನಪ್ಪ ಫಸ್ಟು ಸಿಂಕೆ ತೋರಿಸ್ತಿದ್ದೀರಾ ಅಂತ ಅಂದ್ಕೋಬೇಡಿ. ಸಿಂಕ್ ಈ ಥರ ಈಗ ಎಲ್ಲ ಆಲ್ಮೋಸ್ಟ್ ಎಣ್ಣೆ ಜಿಡ್ಡು ಅದೆಲ್ಲ ಕೂತಿರುತ್ತಲ್ವ. ಸೊ ಅಂಥ ಟೈಮಲ್ಲಿ ಅದೇ ಗತ್ತಲೆ ತಿಕ್ಕಿ ನಾವು ತೊಳಿಬೇಕು ಅನ್ನೋದಕ್ಕಿಂತ ಈಸಿಯಾಗಿ ನಾವು ಅದನ್ನು ಯಾವ ರೀತಿ ತೊಳಿಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇಲ್ಲಿ ಏನಿದೆ ಅಲ್ವಾ, ಅದು ಸಿಂಕ್ ನೀರನ್ನ ಸ್ಟಾಕ್ ಮಾಡಿಬಿಟ್ಟು ಅದರಲ್ಲಿ ನೀವು ನಾನೀಗ ಸಿಂಕಲ್ಲಿ ಅದು ಏನಿದೆ ಓಲ್ ಇದೆ ಅಲ್ವಾ, ಅದಕ್ಕೆ ಕ್ಯಾಪಲ್ಲಿ ಕ್ಲೋಸ್ ಮಾಡಿದ್ದೀನಿ. ಲಿಡ್ ಟೈಪ್ ಯೂಸ್ ಮಾಡಿ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿ ಅದರಲ್ಲಿ ನೀರನ್ನು ಸ್ಟೋರ್ ಮಾಡಬೇಕು. ಮಾಡೋಕ್ಕೆ ಯೂಸ್ ಮಾಡ್ತೀರಲ್ಲ ವಿಮ್ ಜೆಲ್, ಅಥವಾ ನೀವು ಯಾವ್ದು ಯೂಸ್ ಮಾಡ್ತಿರ್ತೀರೋ ಅದನ್ನೇ ವಿಮ್ಮು ಅಥವಾ ಯಾವ್ಯಾವ ರಿನ್ನು ನಾನಾ ಥರ ಬರುತ್ತೆ ಇವಾಗ ಜೆಲ್ಗಳೆಲ್ಲ. ಅಥವಾ ಸೋಪ್ ಇದ್ದರೆ ಸೋಪು, ಈವನ್ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಜಲ್ಲಿ ಇದ್ದರೆ ಜಲ್ಲಿನೇ, ಅಂದರೆ ಡಿಶ್ ವಾಷರ್ ಆಗಿ ಏನು ಯೂಸ್ ಮಾಡ್ತೀವಲ್ಲ ಅದನ್ನು ಹಾಕಿಬಿಟ್ಟು ನೆಕ್ಸ್ಟ್ ಇವಾಗ ನಾನಿಲ್ಲಿ ಹ್ಯಾಂಡ್ ವಾಶ್ ಬರುತ್ತಲ್ವ, ಹ್ಯಾಂಡ್ ವಾಶ್ ಕೂಡ ಹಾಕ್ತಾಯಿದ್ದೀನಿ. ಒಂದು 3-4-5 ಡ್ರಾಪ್ಸ್ ಹಾಕಿದರೆ ಸಾಕು. ಈಗ ನಾನು ವಿಮ್ ಸೋಪ್ ಹಾಕಿದ್ದೀನಿ. ಸೊ ಅದ್ರ ಜೊತೆಗೆ ಹ್ಯಾಂಡ್ ವಾಶ್ ಕೂಡ ಹಾಕಿದ್ದೀನಿ. ನೋಡ್ತಾ ಇದ್ದೀರಾ, ಕಾಣಿಸ್ತಿದೆ ಅಲ್ವಾ. ಇದನ್ನು ಹಾಕಿಬಿಟ್ಟು ನೀವು ವಿಮ್ ಡಿಶ್ ವಾಷರು ಮತ್ತು ಹ್ಯಾಂಡ್ ವಾಶ್ ಯಾವುದಿದ್ರೂ ಓಕೆನೇ. ಹಾಗೆ ಇಲ್ಲಿ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಹಾಕಿದರೆ ಸಾಕು. ಅದು ಒಂದು ಚಿಟಿಕೆಯಷ್ಟು ಹಾಕಿದರೂ ಸಾಕು ಬೇಕಿಂಗ್ ಸೋಡಾನ. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಕಾಣಿಸ್ತಿದೆ ಅನಿಸುತ್ತೆ. ಈಗ ಇದನ್ನ ಹಾಕಿಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ಕೆಲವೊಂದು ಹೇಳ್ತೀನಿ. ಹಾಗೆಯೇ ಇದನ್ನು ಸ್ಟೋರ್ ಮಾಡಿರಬೇಕು ನೀವು. ಅದು ಲಿಡ್ಡು ಓಪನ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಏನಿಲ್ಲ ಅಂದರೆ ಒಂದು 10 ಮಿನಿಟ್ಸ್ ಹಾಗೆ ಇದು ಸ್ಟೋರ್ ಆಗಿರಬೇಕು. ಬೇಕಿಂಗ್ ಸೋಡಾ ಅಥವಾ ವಿಮ್ ಸೋಪ್ ಅಥವಾ ಜೆಲ್ಲು ಅಥವಾ ಹ್ಯಾಂಡ್ ವಾಶು. ಮತ್ತು ಇವಾಗ ವಿನೆಗರ್ ಹಾಕ್ತಾಯಿದ್ದೀನಿ. ನೋಡಿ, ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ವಿನೆಗರು, ಆ ವಿನೆಗರನ್ನು ಹಾಕ್ತಾಯಿದ್ದೀನಿ. ವಿನೆಗರು ಒಂದು ಬೂಚ್ ಅಥವಾ ಒಂದು ಕ್ಯಾಪ್ ಹಾಕಿದರೆ ಸಾಕು. ಒಂದು ಬೂಚ್ ಅಂತಾರೆ, ಅಥವಾ ಒಂದು ಕ್ಯಾಪು ಹಾಕಿದರೆ. ಇಲ್ಲ ನೀವೀಗ ಜಾಸ್ತಿ, ನಮ್ಮದು ಇದು ಸಿಂಕ್ ಸ್ವಲ್ಪ ದೊಡ್ಡದಿದೆ ಅಂತೇಳಿ ನಾನು 2 ಕ್ಯಾಪ್ ಹಾಕಿದ್ದೀನಿ. ಸೊ ನೀವು ಎಷ್ಟು ನಿಮ್ಮದು ಸಿಂಕ್ ಚಿಕ್ಕದಿದೆ ನೋಡಿಬಿಟ್ಟು ನೀವು ವಿನೆಗರನ್ನು ಹಾಕಿ, ಆಯಿತಾ. ಈಗ ಇದನ್ನು ಸ್ಟೋರ್ ಮಾಡ್ತಾಯಿದ್ದೀನಿ. ಇದು ತುಂಬ ಅದೇನು ಸಿಂಕ್ ಇದೆಯಲ್ಲ ಅಷ್ಟು ತುಂಬ್ಕೋಬೇಕು. ಅಷ್ಟು ತುಂಬಿತು ಅಂದರೆ ಅದರ ಎಲ್ಲ ಎಣ್ಣೆ ಜಿಡ್ಡಾಗಿರ್ಬೋದು ಅಥವಾ ಕಲೆಗಳಾಗಿರ್ಬೋದು ಎಲ್ಲ ಅದಾಗ ಅದನ್ನೇ ಕ್ಲೀನ್ ಆಗುತ್ತೆ. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಬೇಕಾದರೆ ಮಾಡಿ ನೋಡಿ. ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಈಸಿಯಾಗಿ ನೀವು ತಿಕ್ಕದೇ ಸಿಂಕ್ನ ನೀಟಾಗಿ ಯಾವ ರೀತಿ ಇಡ್ಬೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ. ತುಂಬ ಚೆನ್ನಾಗೇ ಆಗುತ್ತೆ. 10 ಮಿನಿಟ್ಸಲ್ಲಿ ಇದು ಮುಗಿದೋಗುತ್ತೆ. ನೀವು ಇವನ್ ನೈಟ್ ಟೈಮ್ ಇದನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮಾಡಿದ್ರೂ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಬೇಕಿದ್ದರೆ ಮಾಡಿ ನೋಡಿ ಒಂದು ಸಲ. ನೀವೇ ಹೇಳ್ತೀರಾ, ವಾವ್ ಎಷ್ಟು ಚೆನ್ನಾಗಾಗುತ್ತಲ್ಲ ಅಂಥೇಳಿ. ಮತ್ತು ಶೈನಿಂಗ್ ಕೂಡ ಬರುತ್ತೆ ಸಿಂಕ್ ನೋಡೋದಕ್ಕೆ. ಆಮೇಲೆ ಯಾವುದೇ ರೀತಿ ಕಲೆಗಳು ಇರೋದಿಲ್ಲ, ಮತ್ತು ಪಾಚಿ ಕಟ್ಟೋದು ಆ ಥರ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ತಿಕ್ತಾನೆ ಇರ್ತೀವಿ, ಬಟ್ ಅತಿಯಾಗಿ ತಿಕ್ಕೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡಿದ್ರೆ ಇವನ್ ಅದು ಸಿಂಕಲ್ಲಿರೋ ಎಲ್ಲ ಡರ್ಟಿನೆಸ್ ಎಲ್ಲ ಹೋಗ್ಬಿಡುತ್ತೆ, ಮತ್ತು ನೀಟಾಗಿ ಕಾಣ್ತಾ ಇರುತ್ತೆ. ಓಕೆನಾ. ಈಗ ಸ್ವಲ್ಪ ಕೈಯಿಂದ ನಾನು ಆ ಕಡೆ ಈ ಕಡೆ ಎಲ್ಲ ನಾನು ಕೆಲವರು ಲಿಕ್ವಿಡ್ ಹಾಕ್ತಾರೆ. ವಿಮ್ ಹಾಕಿದರೆ ಆ ಥರ ಕೈಯಿಂದ ಈ ಥರ ರಬ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ನಾನಿಲ್ಲಿ ವಿಮ್ ಸೋಪ್ ಅಲ್ವಾ ಹಾಕಿರೋದು, ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತೇಳಿ ಕೈಯಿಂದ ಅಂದೆ. ನೋಡಿ, ಈಗ ನಾನು ಇದನ್ನು ಸ್ಟೋರ್ ಮಾಡಿದ್ದೀನಿ. ಈಗ ಇದೆಲ್ಲ ಬಿಟ್ಕೊಳ್ತಾ ಇರುತ್ತೆ. ನೀವು ಅದು ವಿನೆಗರ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು, ಅಥವಾ ಏನದು ವಿಮ್ ಸೋಪ್ ಆಗಿರ್ಬೋದು, ಮತ್ತು ಬೇಕಿಂಗ್ ಸೋಡಾ, ಅದೆಲ್ಲ ತುಂಬ ಒಳ್ಳೆ ಏನದು ಕಲೆಗಳಿಗೆಲ್ಲ ಕ್ಲೀನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ಈಗ ಆ ಲಿಡ್ ತೆಗಿತಾ ಇದ್ದೀನಿ, ಅಂದರೆ ಕ್ಯಾಪ್ ಎಲ್ಲ ತೆಗೆದುಬಿಟ್ಟೆ. ಇವಾಗ ಅದನ್ನೇ ಹೋಗ್ಬಿಡುತ್ತಲ್ವ ನೀರೆಲ್ಲ. ಸೊ ಹಾಗಾಗಿ ಸ್ವಲ್ಪ ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಸೋಪಿಂದೆಲ್ಲ ಇರುತ್ತಲ್ವ, ಒಂದೇ ಕಡೆ ಸ್ಟಕ್ ಆಗಿರುತ್ತೆ ಅಂತ ಕೈಯಿಂದ ಅಂತ ಇದ್ದೀನಿ ಅಷ್ಟೇ. ನೀವು ಲಿಕ್ವಿಡ್ ಹಾಕಿದರೆ ಅನ್ನೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ನೋಡಿ, ಜಸ್ಟ್ ನಾನೇನು ಮಾಡಿಲ್ಲ, ತಿಕ್ಕಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ. ಇಷ್ಟು ಮಾಡಿದರೆ ಸಾಕು.
ಎಲ್ಲ ಕ್ಲೀನಾಗಿರುತ್ತೆ. ತೋರಿಸ್ತೀನಿ ಇರಿ ಒಂದು ನಿಮಿಷ. ಗೈಸ್ ಇವಾಗ ನೀರಿಂದ ಎಲ್ಲ ಕಡೆ ಅದನ್ನ ಕ್ಲೀನ್ ಮಾಡಿಬಿಟ್ರೆ ಸಾಕು. ಇವಾಗ ಏನು ಅದು ಎಲ್ಲ ಕಡೆ ಲಿಕ್ವಿಡ್ ಇರುತ್ತಲ್ಲ ಅದೆಲ್ಲ ಹೋಗೋ ಥರ ನೀರು ಹಿಡಿದ್ಬಿಟ್ರೆ ಹೋಗ್ಬಿಡುತ್ತೆ. ಇಷ್ಟೇ ಗೈಸ್. ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಹೇಳ್ಬೇಕಂದ್ರೆ. ಸೊ ನಾನಿಲ್ಲಿ ನಿಂತಿದ್ದೀನಲ್ವ, ಅದು ನೆರಳು ಬಿದ್ದಿದೆ ಅಷ್ಟೇ. ಬಟ್ ಹಾಗಾಗಿ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಹಾಗೆಯೇ ಇಲ್ಲಿ ಈ ರೀತಿಯಾಗಿ ತಿಕ್ಕದೇನೆ ನೀವು ನಿಮ್ಮ ಸಿಂಕ್ನ ನೀಟಾಗಿ ಇಟ್ಕೋಬೋದು. ಆಯಿತಾ? ಟಿಪ್ ನಂಬರ್ 1 ಗೈಸ್. ಇವಾಗ ನೆಕ್ಸ್ಟ್ ಟಿಪ್ ನಂಬರ್ 2 ಬಂದುಬಿಟ್ಟು ಮಸಾಲೆ ಡಬ್ಬಿ ಇರುತ್ತಲ್ವ, ಮಸಾಲೆ ಡಬ್ಬಿನ ಈ ರೀತಿ ಓಪನ್ ಮಾಡಿ ಇದರಲ್ಲಿ ಬರೋ ಅಂಥ ಬೌಲ್ಸ್ ಏನಿರುತ್ತಲ್ಲ ಇವೆಲ್ಲ ತೆಗೆದುಬಿಟ್ಟು ನಾವು ಇದರೊಳಗಡೆ ಟಿಶ್ಯೂ ಪೇಪರ್ ಹಾಕಿಟ್ವಿ ಅಂದರೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳು ಚೆಲ್ಲಿದ್ರೂ ಕೂಡ ಆ ಏನದು ಟಿಶ್ಯೂ ಪೇಪರಲ್ಲೇ ಉಳ್ಕೊಂಡಿರುತ್ತೆ. ನೀವು ಆಗಲೆಲ್ಲ ಪ್ರತಿ ಸಲ ಅದನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೊಂದು ಟಿಪ್ಪು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಟಿಶ್ಯೂ ಪೇಪರ್ ಏನಿದೆ ಅಲ್ಲ, ಈವನ್ ನೀವು ಪೇಪರ್ಸ್ ಕೂಡ ಬರುತ್ತಲ್ಲ, ನ್ಯೂಸ್ ಪೇಪರ್ಸು, ಆ ನ್ಯೂಸ್ ಪೇಪರ್ಸ್ ಕೂಡ ಇಟ್ಟು ಈ ರೀತಿ ಬೌಲ್ಸ್ ಇಡೋದ್ರಿಂದ ನೀವು ಏನೇ ಮಸಾಲೆ ಹಾಕಿರ್ತೀರಲ್ವ ಅದು ಚೆಲ್ಲಿದ್ರೂ ಕೂಡ ಈ ಪೇಪರಲ್ಲೇ ಚೆಲ್ಲುತ್ತೆ. ಹಾಗಾಗಿ ನೀವು ಪ್ರತಿ ಸಲ ಅದನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ತೆಗೆದು ಕ್ಲೀನ್ ಮಾಡಿ ಇಡಬೇಕು ಅನ್ನೋದು, ಚೆಲ್ಲಿದರೆ ಈ ಪೇಪರಲ್ಲೇ ಚೆಲ್ಲುತ್ತೆ. ಅದನ್ನು ತೆಗೆದುಬಿಟ್ಟು ಬಿಸಾಡಿದರೆ ಸಾಕು ಅಲ್ವಾ. ಯೂಸ್ ಆ್ಯಂಡ್ ಥ್ರೋ ಆಗಿ ಬರುತ್ತಲ್ಲ ಟಿಶ್ಯೂ ಪೇಪರ್ಸ್. ಸೊ ಈಗ ನಾನು ಅದನ್ನೆಲ್ಲ ಒರೆಸ್ಬಿಟ್ಟು ಇಡ್ತಾಯಿದ್ದೀನಿ. ಸೊ ನಾನು ಆ ಥರ ಮಾಡ್ತಾಯಿದ್ದೆ ಅಲ್ವಾ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಇದನ್ನ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಟಿಪ್ ನಂಬರ್ 2 ಆಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಹಾಗೆ ಯಾವುದೇ ರೀತಿ ಮಸಾಲೆ ಐಟಮ್ ಚೆಲ್ಲಿದ್ರು ಕೂಡ ಈ ಟಿಶ್ಯೂ ಪೇಪರ್ ಒಳಗೆ ಇರುತ್ತೆ. ಇದನ್ನು ಚೆಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ವ, ಅದನ್ನು ತೆಗೆದು ಮತ್ತೆ ನೆಕ್ಸ್ಟ್ ಟಿಶ್ಯೂ ಪೇಪರ್ ಹಾಕಿಟ್ರೆ ಅಥವಾ ನ್ಯೂಸ್ ಪೇಪರ್ ಹಾಕಿಟ್ರೂ ಅದನ್ನು ಬಿಸಾಡಿದ್ರೆ ಮುಗಿದೋಯ್ತು. ಇದು ಟಿಪ್ ನಂಬರ್ 2 ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಗೈಸ್. ಇವಾಗ ಟಿಪ್ ನಂಬರ್ 3. ಈಗ ಬ್ಯಾಸ್ಕೆಟಲ್ಲಿ ಈ ಥರ ಸಿಪ್ಪೆಗಳೆಲ್ಲ ಬಿದ್ದಿರುತ್ತಲ್ವ, ಸೊ ಈವನ್ ಫ್ರಿಜ್ ಟ್ರೈ ಬ್ಯಾಸ್ಕೆಟ್ ಆಗಿರ್ಬೋದು ಅಥವಾ ಯಾವುದೇ ಈ ಥರ ಪ್ಲಾಸ್ಟಿಕ್ ಬ್ಯಾಸ್ಕೆಟೇ ಆಗಿರ್ಬೋದು, ಇದರಲ್ಲಿ ಏನು ಇರುತ್ತಲ್ಲ ಇವೆಲ್ಲ ಸಿಪ್ಪೆ ಆಗಲೆಲ್ಲ ಕ್ಲೀನ್ ಮಾಡೋ ಕೆಲಸ ಬರುತ್ತೆ. ಅದೊಂದು ಸಲ ಇರಿಟೇಟ್ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ ನೋಡಿ. ಈ ಥರ ಇವೆಲ್ಲ ಉದುರಿರುತ್ತೆ. ನಾವು ಮತ್ತೆ ವೀಕ್ಲಿ ಒನ್ಸ್ ಹೆಂಗಿದ್ರೂ ಚೇಂಜ್ ಮಾಡ್ತಿರ್ತೀವಲ್ವ, ಈ ಥರ ಬಿದ್ದಾಗ ಮತ್ತೆ ಅದೆಲ್ಲ ಡರ್ಟಿ ಆಗಿರುತ್ತೆ ನೋಡಿ. ಇಲ್ಲೆಲ್ಲ ರಸ್ಟ್ ಇರೋ ಥರ ಅನಿಸ್ತಾ ಇರುತ್ತೆ. ಒಂದೊಂದು ಈರುಳ್ಳಿ ಕೆಟ್ಟಿರುತ್ತಲ್ವ, ಸೊ ಆ ಟೈಮಲ್ಲಿ ಅದನ್ನು ತೊಳಿಲೇಬೇಕಾಗುತ್ತೆ. ನೀವು ಆ ಥರ ಮಾಡೋದಕ್ಕಿಂತ ಈಗ ಇದನ್ನು ನಾನು ವಾಶ್ ಮಾಡಿ ಅದನ್ನು ಒಣಗೋಕ್ಕಿಟ್ಟಿದ್ದೀನಿ. ಸೊ ನೀವು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಇದರಲ್ಲಿ ಪೇಪರ್ಸ್ ಹಾಕಿ ಗೈಸ್ ಇದನ್ನು ನಾನು ತೊಳೆದು ಒಣಗಿಸಿದ್ದೀನಿ ಬ್ಯಾಸ್ಕೆಟ್ನ. ಸೊ ಇವಾಗ ಟಿಶ್ಯೂ ಪೇಪರ್ ತೊಗೊಂಡು ಇದರಲ್ಲಿ ಕೂಡ ಇವನ್ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಟಿಶ್ಯೂ ಪೇಪರೇ ಆಗಿರ್ಬೋದು. ನೀವು ಟಿಶ್ಯೂ ಪೇಪರ್ ಇಲ್ಲ ಅಂದರೆ ನ್ಯೂಸ್ ಪೇಪರ್ಸು ಇದ್ದೇ ಇರುತ್ತಲ್ವ ಎಲ್ಲರ ಮನೆಯಲ್ಲ ಆಲ್ಮೋಸ್ಟ್, ಅದನ್ನೇ ಕೂಡ ನೀವು ಹಾಕಿ ಇಟ್ಟು ಈ ಈರುಳ್ಳಿನ ಹಾಕೋಬೋದು. ಇದರಲ್ಲೇ ಏನೇ ಕಸ ಬಿದ್ದರೂ ಇದರಲ್ಲೇ ಬಿದ್ದಿರುತ್ತೆ. ಪ್ರತಿ ಸಲ ಇದನ್ನು ವಾಶ್ ಮಾಡೋ ಅವಶ್ಯಕತೆ ಬರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವೊಂದು ಈರುಳ್ಳಿಗಳು ಕೆಟ್ಟೋಗಿರುತ್ತಲ್ವ, ಅದು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಆಮೇಲೆ ಅದು ಈರುಳ್ಳಿ ಕೆಟ್ಟೋದಾಗ ಅದೆಲ್ಲ ಬ್ಯಾಸ್ಕೆಟೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಪೇಪರ್ ಹಾಕಿಡೋದ್ರಿಂದ ಬ್ಯಾಸ್ಕೆಟ್ ಬ್ಲ್ಯಾಕ್ ಆಗೋದಿಲ್ಲ, ಪ್ರತಿ ಸಲ ವಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ರೀತಿ ಟಿಶ್ಯೂ ಪೇಪರ್ ಹಾಕಿಟ್ಬಿಡಿ ಅಥವಾ ನ್ಯೂಸ್ ಪೇಪರ್ ಹಾಕಿ ಇಡಿ. ಪ್ರತಿ ಸಲ ತೆಗೆದು ಚೇಂಜ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಓಕೆನಾ? ಹಾಗೆ ತೆಗಿಬೇಕಾದ್ರೆ ಈ ರೀತಿ ಸಿಪ್ಪೆಗಳನ್ನೆಲ್ಲ ತೆಗೆದು ಇಟ್ಬಿಟ್ರೆ ಕ್ಲೀನಾಗೂ ಇರುತ್ತೆ, ಪ್ರತಿ ಸಲ ಕ್ಲೀನ್ ಮಾಡೋ ಅವಶ್ಯಕತೆ ಬರೋಲ್ಲ. ಓಕೆನಾ? ಟಿಪ್ ನಂಬರ್ 3. ಟಿಪ್ ನಂಬರ್ 5 ಬಂದುಬಿಟ್ಟು ಗೈಸ್ ಏನು ಗೊತ್ತಾ, ನಿಂಬೆಹಣ್ಣು ಇರುತ್ತಲ್ಲ, ನಿಂಬೆಹಣ್ಣನ್ನು ಯಾವಾಗಲೂ ನೀವು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಈ ಥರ ಗಾಜಿನ ಬಾಟ್ಲು ಬರುತ್ತಲ್ವ ಅದರಲ್ಲಿ ಹಾಕಿಡೋದ್ರಿಂದ ನಿಂಬೆಹಣ್ಣು ತುಂಬ ಚೆನ್ನಾಗಿರುತ್ತೆ, ಲೆಮನ್ನು. ಓಕೆನಾ? ಸೊ ಹಾಗಾಗಿ ಗಾಜಿನ ಬಾಟ್ಲು ಬರುತ್ತಲ್ಲ ಇದರಲ್ಲಿ ಹಾಕಿಡಿ. ತುಂಬ ದಿನ ಸ್ಟೋರ್ ಮಾಡಿದರೂ ಏನೂ ಆಗೋದಿಲ್ಲ, ಬೇಗ ಕೆಟ್ಟೋಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಗಾಜಿನ ಬಾಟ್ಲಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಡೋದ್ರಿಂದ ತುಂಬ ದಿನ ಇರುತ್ತೆ. 20 ದಿನ ಇಟ್ಟರೂ, ತಿಂಗಳುಗಟ್ಟಲೆ ಇಟ್ಟರೂ ಏನೂ ಆಗೋದಿಲ್ಲ. ಓಕೆನಾ? ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಹಾಗೆ ಅದರ ಜೊತೆ ಗೈಸ್ ಇನ್ನೊಂದು ವಿಷಯ ಏನು ಅಂದರೆ, ಈಗ ನ್ಯೂಸ್ ಪೇಪರ್ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ, ಹಾಗೆ ಅದು ನ್ಯೂಸ್ ಪೇಪರು ಅಥವಾ ಈ ಥರ ಟಿಶ್ಯೂ ಪೇಪರನ್ನು ಕಟ್ ಮಾಡಿ ಒಂದೊಂದು ನಿಂಬೆಹಣ್ಣು ಇರುತ್ತಲ್ಲ ಈ ರೀತಿ ಅದನ್ನು ರೋಲ್ ಮಾಡಿಬಿಟ್ಟು ಮುಚ್ಚಿ ಅದನ್ನು ಸ್ಟೋರ್ ಮಾಡೋದ್ರಿಂದ
ತಿಂಗ್ಳುಗಟ್ಟಲೆ ಅಲ್ಲ, 1.5 ತಿಂಗಳು ಇಟ್ರೂ ಏನೂ ಆಗೋದಿಲ್ಲ, 1.5 ಮಂತ್ ಇಟ್ರೂ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ. ಬೇಕಾದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಗಾಜಿನ ಬಾಟ್ಲಲ್ಲಿ ಈ ರೀತಿ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ಹಾಕಿಡೋದ್ರಿಂದ ನಿಂಬೆಹಣ್ಣು ತುಂಬ ಫ್ರೆಶ್ ಆಗಿರುತ್ತೆ. ತಂದ ತಕ್ಷಣವೇ ಈ ಥರ ಈಗ ಇವನ್ ನೀವು ತರಕಾರಿನ ಮಾರ್ಕೆಟಿಂದ ತರ್ತೀರಲ್ವ, ಮಾರ್ಕೆಟಿಂದ ತಂದ ತಕ್ಷಣ ಸ್ಟೋರ್ ಮಾಡ್ತೀವಲ್ವ ನಾವು ನೀಟಾಗೆಲ್ಲ ಒಂದು ಕಡೆ ಬ್ಯಾಸ್ಕೆಟ್ಗೆ ಹಾಕಿ, ಅಂಥ ಟೈಮಲ್ಲಿ ಈ ರೀತಿ ಟಿಶ್ಯೂ ಪೇಪರ್ ಕ್ಲೋಸ್ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಇಟ್ಟಿವಿ ಅಂದರೆ 1.5 ತಿಂಗಳು 2 ತಿಂಗಳು ಆದ್ರೂ ನಿಂಬೆಹಣ್ಣು ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ. ಬೇಕಾದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆನಾ? ಥ್ಯಾಂಕ್ ಯು. ಗೈಸ್, ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಕಾಲಿನ್ ಬರುತ್ತಲ್ವ, ಕಾಲಿನನ್ನು ಒಂದು ಟಿಶ್ಯೂ ಪೇಪರ್ಗೆ ಈ ರೀತಿ ಸ್ಪ್ರೆಡ್ ಮಾಡಿ ಅದನ್ನು ಸ್ಪ್ರೇ ಮಾಡಿಕೊಂಡು ನೀವು ಟೈಲ್ಸ್ ಮೇಲೆ ಅವಾಗಿಂದ ಕ್ಲೀನ್ ಮಾಡಿದ್ರೆ ಏನೂ ಡರ್ಟಿನೆಸ್ ಇರೋದಿಲ್ಲ. ಈಗ ಇವನ್ ಅಡುಗೆ ಮಾಡಿರ್ತೀವಲ್ವ, ಸೊ ಅಂಥ ಟೈಮಲ್ಲಿ ಎಣ್ಣೆ ಜಿಟ್ಟು ಬಿದ್ದಿರುತ್ತೆ. ನಾನು ಆದಷ್ಟು ಈ ರೀತಿ ಟ್ರೈ ಮಾಡಿರ್ತೀನಿ. ಇವನ್ ಕಾಲಿನಿಂದ ನೈಟ್ ಟೈಮಲ್ಲಿ ಈ ರೀತಿ ಟಿಶ್ಯೂ ಪೇಪರು ಅಥವಾ ನ್ಯೂಸ್ ಪೇಪರಿಂದನೇ ಒಂದು ಕಾಲಿನ್ ಏನಿರುತ್ತಲ್ಲ ಅದರಿಂದ ಒಂದು ಸ್ಪ್ರೈ ಮಾಡಿಬಿಟ್ಟು ಈ ಥರ ಒರೆಸೋದ್ರಿಂದ ಎಣ್ಣೆ ಜಿಡ್ಡೆಲ್ಲ ಬೇಗ ಬರುತ್ತೆ. ಮತ್ತು ನೀವು ಡೀಪ್ ಕ್ಲೀನ್ ಮಾಡುವಾಗ ತುಂಬ ತಿಕ್ಕಿ ನೀಟಾಗಿ ಉಜ್ಜಬೇಕು ಟೈಲ್ಸು ಅನ್ನೋ ಅವಶ್ಯಕತೆ ಬರೋಲ್ಲ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಕಾಲಿನಿಂದ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ಗೆ ಸ್ಪ್ರೈ ಮಾಡ್ಕೊಂಬಿಟ್ಟು ಈ ಥರ ಒರೆಸೋದ್ರಿಂದ ಎಣ್ಣೆ ಜಿಡ್ಡೆಲ್ಲ ಬಂದುಬಿಡುತ್ತೆ. ತುಂಬ ಕ್ಲೀನಾಗಿ ಕಾಣುತ್ತೆ ಮತ್ತು ಶೈನಿ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದು ಒಂದು ಕೂಡ ಟಿಪ್ ಆಗಿರುತ್ತೆ. ಓಕೆನಾ? ಆಮೇಲೆ ಗೋಡೆ ನೋಡೋದಕ್ಕೆ ಫುಲ್ ಶೈನಿಯಾಗಿ ಕಾಣುತ್ತೆ. ಕಾಲಿನ್ ಬರುತ್ತಲ್ವ, ಕಾಲಿನ್ನು ಮಾರ್ಟ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತಲ್ವ, ಆ ಕಾಲಿನ್ ಯೂಸ್ ಮಾಡಿ ನಾನು ಪೇಪರಲ್ಲಿ ಈ ಥರ ಹಾಕ್ಬಿಟ್ಟು ಜಸ್ಟ್ ನೀವು ಒಂದು 3-4 ಡ್ರಾಪ್ಸ್ ಹಾಕಿನೂ ಒರೆಸಿದ್ರಿ ಅಂದರೆ ಪ್ರತಿ ಸಲ ಟೈಲ್ಸ್ ಉಜ್ಜೋ ಅವಶ್ಯಕತೆ ಇರೋಲ್ಲ. ಇವನ್ ಇದನ್ನು ವೀಕ್ಲಿ ಒನ್ಸ್ ಮಾಡಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಬೇಕಾದರೆ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು. ಗೈಸ್, ಇನ್ನೊಂದು ಟಿಪ್ ಏನು ಅಂದರೆ, ನೀವೇನಾದರೂ ಸ್ಟವ್ ಮೇಲೆ ನೀವೇನಾದರೂ ಎಣ್ಣೆ ಐಟಮ್ಸ್ ಏನಾದರೂ ಕರೆದಿದ್ರೆ ಅಥವಾ ಒಗ್ಗರಣೆ ಹಾಕಿದ್ದು ಅಥವಾ ಸಾಂಬಾರು ಮಾಡಿರೋದು ಏನಾದರೂ ಸಿಡಿದಿದೆ ಅಂದರೆ ತಕ್ಷಣವೇ ನೀವು ಇದು ಟಿಶ್ಯೂ ಪೇಪರು ಅಥವಾ ನ್ಯೂಸ್ ಪೇಪರ್ ಯಾವುದಾದ್ರೂ ಒಂದು ತೊಗೊಂಡ್ಬಿಟ್ಟು ಅದನ್ನು ಎಣ್ಣೆ ಜಿಡ್ಡು ಹೋಗೋ ರೀತಿ ಒರೆಸಿದ್ರೆ ಆಮೇಲೆ ಅದು ಪೇಪರ್ಗೆ ಎಲ್ಲ ಅಂಟ್ಕೊಳ್ಳುತ್ತಲ್ವ, ಸೊ ಈಸಿಯಾಗಿ ನೀವು ಸ್ಟವ್ನ ಕ್ಲೀನ್ ಮಾಡ್ಕೋಬೋದು. ಹಾಗಾಗಿ ಟಿಶ್ಯೂ ಪೇಪರು ಅಥವಾ ನ್ಯೂಸ್ ಪೇಪರ್ನ ಯೂಸ್ ಮಾಡ್ಕೊಂಡು ಈ ರೀತಿ ಒರೆಸ್ಕೊಂಡ್ವಿ ಅಂದರೆ ಎಣ್ಣೆ ಜಿಡ್ಡೆಲ್ಲ ಕ್ಲೀನಾಗಿ ಬಂದಿರುತ್ತೆ. ಬೇಕಿದ್ರೆ ಇದನ್ನು ಕೂಡ ಟ್ರೈ ಮಾಡಿ. ಆಗ ನೀವು ನೀಟಾಗಿ ಉಜ್ಜಿ ಅದನ್ನು ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ, ಈಗ ಎಣ್ಣೆ ಜಿಡ್ಡು ಕಾಣಿಸ್ತಾ ಇಲ್ಲ. ನಾನಿಲ್ಲಿ ಒಗ್ಗರಣೆದೆಲ್ಲ ಹಾಕಿದ್ದೆ, ಸೊ ಅದೆಲ್ಲ ಸ್ಟವ್ ಮೇಲೆಲ್ಲ ಸಿಡಿದಿತ್ತು ಅಂತೇಳಿ ಈ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಗೈಸ್, ಇವಾಗ ನಾವು ಬ್ಯಾಸ್ಕೆಟಲ್ಲಿ ಪಾತ್ರೆ ತೊಳೆದಿದ್ದೆಲ್ಲ ಸಿಂಕ್ ಪಕ್ಕನೇ ಇಟ್ಟಿರ್ತೀವಲ್ವ ಈ ರೀತಿಯಾಗಿ, ಇದೇನಾಗಿರುತ್ತೆ ಎಲ್ಲ ನೀರು ಬಿದ್ದು ಎಲ್ಲ ಒಂಥರ ವೈಟ್ ಆಗಿರುತ್ತೆ ಟೈಲ್ಸು. ಆ ರೀತಿ ಆಗಬಾರ್ದು ಅನ್ನೋದಾದರೆ ನೀವು ಈ ರೀತಿ ಒಂದು ಪಕ್ಕದಲ್ಲೇ ಕಾಟನ್ ಬಟ್ಟೆಗಳನ್ನು ಹಾಸಿ ಅದರ ಮೇಲೆ ನೀವು ನಿಮ್ಮ ಬ್ಯಾಸ್ಕೆಟು ಅಥವಾ ಟ್ರೈ ಏನಿರುತ್ತಲ್ಲ ತೊಳೆದಿರೋ ಅಂಥ ಪಾತ್ರೆಗಳನ್ನು ಹಾಕೋದಕ್ಕೆ ಯೂಸ್ ಮಾಡೋದ್ರಿಂದ ಟೈಲ್ಸು ವೈಟ್ ಆಗೋದಿಲ್ಲ ಮತ್ತು ನೀಟಾಗಿ ಕಾಣುತ್ತೆ ನೋಡೋದಕ್ಕೆ ಕೂಡ. ಹಾಗೆ ಅದು ಏನದು ಒಂಥರ ವೈಟಾಗಿ ಏನದು ನೀರಿನ ಅಂಶ ಇತ್ತು ಅಂದರೆ ಕಲೆಲ್ಲ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ರೀತಿ ಕೆಳಗಡೆ ಒಂದು ಟ್ರೈ ಕೆಳಗಡೆ ಈ ರೀತಿ ಬಟ್ಟೆ ಹಾಕಿ ಇಡಿ. ಈ ಥರ ಬಾಟಲ್ಸು ಕಪ್ಸು ಹಂಗೆ ಮೆಸ್ಸಿಯಾಗಿ ಇಡೋದಕ್ಕಿಂತ ಒಂದು ಟ್ರೈನ ವಾಟರ್ ಪ್ಯೂರಿಫೈಯರ್ ಕೆಳಗಡೆ ಒಂದು ಟ್ರೈ ಅಥವಾ ಏನೋ ಈ ಥರ ಬ್ಯಾಸ್ಕೆಟು ಏನೇ ಆಗಿರಲಿ ಒಂದು ಅದರಲ್ಲಿ ಬಾಟಲ್ಸ್ಗಳು ಮತ್ತು ವಾಟರ್ ಬಾಟಲ್ಸು ಅಥವಾ ಕಪ್ಸು ಅವನ್ನೆಲ್ಲ ಒಂದೇ ಕಡೆ ಎಲ್ರಿಗೂ ಸಿಗೋ ಥರ ಇಟ್ವಿ ಅಂದರೆ ನಾವು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟಾಗ ಮಕ್ಕಳು ಕೂಡ ಪ್ರತಿ ಸಲ ಕೊಡಿ ಅಂತ ಕೇಳೋದು ತಪ್ಪುತ್ತೆ. ಹಾಗೆ ನಾವು ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ ಅವರೇ ತಗೊಂಡು ಕುಡಿತಾರೆ ನೀರನ್ನು. ಹೀಗೆ ವಾಟರ್ ಪ್ಯೂರಿಫೈಯರ್ ಕೆಳಗಡೆ ಸ್ಟೋರ್ ಮಾಡೋದ್ರಿಂದ ಎಲ್ರಿಗೂ ಈಸಿಯಾಗಿ ಸಿಕ್ಕತ್ತೆ ಮತ್ತು ನೋಡೋದಕ್ಕೂ ನೀಟಾಗಿ ಕಾಣುತ್ತೆ. ಏನದು ಕಂಫರ್ಟ್ ಅನ್ನೋ ಥರ ಇರುತ್ತೆ. ಮೆಸ್ಸಿಯಾಗಿ ಕಾಣೋದಿಲ್ಲ, ತುಂಬ ಚೆನ್ನಾಗಿರುತ್ತೆ, ನೀಟ್ನೆಸ್ ಆಗಿ ಇರುತ್ತೆ ಮತ್ತು ಮಕ್ಕಳು ಕೂಡ ಅದನ್ನೇ ಕಲಿತಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.